ಕಳೆದ ಒಂದು ವಾರದಿಂದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸುದ್ದಿಯಲ್ಲಿದೆ. ಮೂಡ 50-50 ಸೈಟ್ ಹಂಚಿಕೆಯಲ್ಲಿ 1,000 ಕೋಟಿ ರೂಪಾಯಿ ಮೊತ್ತದ ಭ್ರಷ್ಟಾಚಾರ ನಡೆದಿರೋದ್ರ ಬಗ್ಗೆ ಈಗ ವಿಚಾರಗಳು ಬಯಲಾಗ್ತಾ ಇದೆ. ನಿನ್ನೆ ತನಕ ಮೈಸೂರು ಡಿಸಿ ಆಗಿದ್ದ ಡಾಕ್ಟರ್ ಕೆ.ವಿ. ರಾಜೇಂದ್ರ ಮೂಡ ಹಗರಣದ ಬಗ್ಗೆ ಕಳೆದ ನವೆಂಬರ್ನಲ್ಲೇ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ರು. ಈ ಅವ್ಯವಹಾರದಿಂದ ಬೊಕ್ಕಸಕ್ಕೆ 1,000 ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತ ತಿಳಿಸಿದರು. ಯಾರ್ಯಾರ ಅವಧಿಯಲ್ಲಿ ಹಗರಣ ನಡೆದಿದೆ ಅನ್ನೋದನ್ನು ಕೂಡ ವಿವರಿಸಿದರು. ಆದರೂ ಕಳೆದ 8 ತಿಂಗಳಿಂದ ಈ ವಿಚಾರದಲ್ಲಿ ನಗರಾಭಿವೃದ್ಧಿ ಇಲಾಖೆ ತಳೆದ ಮೌನ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಹೆಂಗೆ ಇದು ಅವ್ಯವಹಾರ ಆಗಿದೆ ಅಂತಂದರೆ, ಸಾಮಾನ್ಯವಾಗಿ ಯಾರದಾದ್ರೂ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿಕೊಂಡ್ರೆ ಅಥವಾ ಯಾವುದಕ್ಕಾದ್ರೂ ಬಳಕೆ ಮಾಡ್ಕೋತೀವಿ ಅಂತ ಸರ್ಕಾರ ತೀರ್ಮಾನಕ್ಕೆ ಬಂದರೆ ಆಗ ಒಂದು ಫಲಾನುಭವಿಗಳಿಗೆ ಬೇರೆಲ್ಲಾದರೂ ಜಾಗವನ್ನು ಕೊಡ್ತಾರೆ ಅಥವಾ ಪರಿಹಾರದ ರೂಪದಲ್ಲಿ ಹಣವನ್ನು ಕೊಡ್ತಾರೆ. ಯಾವುದಕ್ಕೋಸ್ಕರ ಜಮೀನು ಸ್ವಾಧೀನ ಮಾಡ್ಕೋತಾ ಇದ್ದೀವಿ, ಹೆದ್ದಾರಿ ನಿರ್ಮಾಣಕ್ಕೆ ಅಂತನೋ ಇನ್ಯಾವುದಕ್ಕಾದರೂ ಆದರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಅಂದರೆ ಅವತ್ತಿನ ಮಾರ್ಕೆಟ್ ರೇಟ್ಗಿಂತ ಜಾಸ್ತಿ ಕೊಡ್ತಾರೆ, ಅಥವಾ ಬದಲಿ ನಿವೇಶನವನ್ನು ಬೇರೆ ಜಾಗದಲ್ಲಿ ಕೊಡ್ತಾರೆ. ನಿಮಗೆ ಹಣವನ್ನು ಪರಿಹಾರದ ರೂಪದಲ್ಲಿ ಕೊಟ್ಟುಬಿಟ್ಟಿದ್ದರೆ ಸರ್ಕಾರಕ್ಕೆ ಈ ಪ್ರಕರಣದಲ್ಲಿ, ಮೂಡ ಪ್ರಕರಣದಲ್ಲಿ 1,000 ಕೋಟಿ ಉಳಿತಾಯಿತು. ಆದರೆ ಇವರೇನು ಮಾಡಿದ್ದಾರೆ, ಹಣ ಕೊಡೋ ಗೋಜಿಗೆ ಹೋಗಲಿಲ್ಲ, ಎಲ್ಲರಿಗೂ ಬದಲಿ ನಿವೇಶನ ಕೊಡ್ತೀನಿ ಅಂತ ಹೊರಟುಬಿಟ್ಟಿದ್ದಾರೆ. ಇಲ್ಲಿ ಸರ್ಕಾರಕ್ಕೆ 1,000 ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತ ನಿನ್ನೆಯವರೆಗೂ ಜಿಲ್ಲಾಧಿಕಾರಿಯಾಗಿದ್ದ ರಾಜೇಂದ್ರನ್ ಅವರು ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ದಾರೆ. ಪತ್ರವನ್ನು ಬರೆದಿರ್ತಕ್ಕಂಥದ್ದು ಎಲ್ಲಿಗೆ ಅದು ಫಾರ್ವರ್ಡ್ ಆಗಬೇಕು ಅಂತಂದರೆ ನಗರಾಭಿವೃದ್ಧಿ ಇಲಾಖೆಗೆ ಹೋಗಬೇಕು. ನಗರಾಭಿವೃದ್ಧಿ ಇಲಾಖೆಗೂ ಹೋಗಿದೆ. ಆದರೆ ಆ ಇಲಾಖೆ ತಳೆದ ಮೌನ ಇವತ್ತೊಂದು ದಿನ ಸರ್ಕಾರಕ್ಕೆ 1,000 ಕೋಟಿ ರೂಪಾಯಿ ನುಕ್ಸಾನ್. ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, 1,000 ಕೋಟಿ ಅಂತಂದರೆ ಇವರು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕಾಗದೇ ದಲಿತರ ಕಲ್ಯಾಣಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ತೆಗಿತಾ ಇದೆ. ಮುಂದೆ ಬರುತ್ತೆ, ಹೇಳ್ತೀವಿ ಅದನ್ನು. ಇಲ್ಲಿ 1,000 ಕೋಟಿ ಬರ್ತಾ ಇತ್ತು. ಹಾಗಾದರೆ ಯಾರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ನಗರಾಭಿವೃದ್ಧಿ ಇಲಾಖೆ ಮುಂದಾಗಿದೆ? ಮುಖ್ಯಮಂತ್ರಿಗಳ ಪತ್ನಿಗೆ ಇದರಲ್ಲಿ ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲಾಖೆಯ ಮುಖ್ಯಸ್ಥರು, ಸಚಿವರು ಭೈರತಿ ಸುರೇಶ್ ಅವರು ಹೇಳ್ತಾರೆ ಎಲ್ಲೂ ಏನೂ ಅನ್ಯಾಯ ಆಗಿಲ್ಲ, ಯಾವುದೇ ಮೋಸ ಆಗಿಲ್ಲ, ಭ್ರಷ್ಟಾಚಾರ ಆಗಿಲ್ಲ ಅಂತ. ನೋ, ನಾನು ಹೇಳ್ತಾ ಇರೋದಲ್ಲ 1,000 ಕೋಟಿ ಲಾಸ್ ಆಗಿದೆ ಅಂತ. ಖುದ್ದು ಮೈಸೂರಿನ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಹಾಗಾದರೆ ಯಾರ ನಿರ್ಲಕ್ಷ್ಯ? ಯಾರಿಂದ ಕಕ್ಕಿಸ್ತೀರಾ ಈ 1,000 ಕೋಟಿ ಸರ್ಕಾರಕ್ಕೆ? ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಏನು ಉತ್ತರ ಕೊಡ್ತಾರೆ? 1,000 ಕೋಟಿ ಸರ್ಕಾರಕ್ಕೆ ಬರ್ತಾ ಇತ್ತು, ಅಥವಾ ಮೂಡಾಗಿ ಬರ್ತಾ ಇತ್ತು. ಮೂಡ ಇನ್ನೊಂದಷ್ಟು ಲೇಔಟ್ಗಳನ್ನ ಮಾಡ್ತಾ ಇತ್ತು, ಜನರಿಗೆ ಸೈಟ್ಗಳು ಸಿಗ್ತಾ ಇತ್ತು, ಯಾವುದು ಕೂಡ ಆಗಿಲ್ಲ. ಹಾಗಾದರೆ ರಾಜೇಂದ್ರನ್ ಅವರು ಜಿಲ್ಲಾಧಿಕಾರಿಗಳಾಗಿದ್ದಂಥವರು ಯಾರ್ಯಾರ ಅವಧಿಯಲ್ಲಿ ಈ ಭ್ರಷ್ಟಾಚಾರ ನಡೆದಿದೆ ಅಂತ ಕೂಡ ಹೇಳಿದ್ದಾರೆ. ನೋಡ್ಬೋಣ ಯಾರ್ಯಾರ ಅವಧಿಯಲ್ಲಿ. 27/11/2023 ಪತ್ರ ಬರೆದಿರೋದು ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯದರ್ಶಿಗೆ. ಅವ್ರು ಹೇಳ್ತಾರೆ, ಎಚ್.ವಿ. ರಾಜೀವ್ ಮೂಡಾದ ಮಾಜಿ ಅಧ್ಯಕ್ಷರಾಗಿದ್ದವರು, ಇವರ ಅವಧಿಯಲ್ಲಿ ಭ್ರಷ್ಟಾಚಾರ ಆಗಿದೆ. ಯಶಸ್ವಿನಿ ಸೋಮಶೇಖರ್ ಅಂತ ಇವರು ಕೂಡ ಮೂಡಾದ ಮಾಜಿ ಅಧ್ಯಕ್ಷರು, ಇವರು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅನ್ಯಾಯ ಆಗಿದೆ. ಡಿ.ಬಿ. ನಟೇಶ್ ಇವರು ಮೂಡಾದ ಮಾಜಿ ಆಯುಕ್ತರು, ಇವರ ಪೀರಿಯಡ್ನಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ. ಹಾಗೆಯೇ ಜಿ.ಟಿ. ದಿನೇಶ್ ಕುಮಾರ್ ಮೂಡಾದ ಮಾಜಿ ಅಧ್ಯಕ್ಷರು. ನಂತರ ಹರ್ಷವರ್ಧನ್ ಅಂತ ಇವರು ವಿಶೇಷ ಭೂಸ್ವಾಧೀನ ಅಧಿಕಾರಿ. ನೋಟಿಫಿಕೇಶನ್ ಡಿನೋಟಿಫಿಕೇಶನ್ ಸೈನ್ ಹಾಕೋರೆಲ್ಲ ಇವರೇನೆ. ಇನ್ನು ವಿಷ್ಣುವರ್ಧನ್ ರೆಡ್ಡಿ ಅಂತ ಇವರು ಕೂಡ ವಿಶೇಷ ಭೂಸ್ವಾಧೀನಾಧಿಕಾರಿ. ಈಗೇನು ಮಾಡ್ತೀರಾ? ತನಿಖೆಗೆ ಕೊಟ್ಟು ಇವರಿಗೆಲ್ಲರಿಗೂ ಕೂಡ ನೋಟಿಸ್ ಕೊಡ್ತೀರಾ? ವಿಚಾರಣೆ ಮಾಡ್ತೀರಾ? ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇದು. 1-2 ಕೋಟಿಗಳದ್ದಲ್ಲ, 1,000 ಕೋಟಿ ರೂಪಾಯಿ ಭ್ರಷ್ಟಾಚಾರ. ಹೆಂಗೆ ವಾಲ್ಮೀಕಿ ನಿಗಮದ ವಿಚಾರದಲ್ಲಿ ಭ್ರಷ್ಟಾಚಾರ ಅಲ್ಲಿ ಹೇಗೆ ನಡೀತಾ ಇದೆ ತನಿಖೆ, ಅದಕ್ಕಿಂತ ಹೆಚ್ಚಿನ ಎಫರ್ಟ್ ಹಾಕಿ ಅಲ್ಲಿ ಬರೀ 187 ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ. ಇಲ್ಲಾಗಿರೋದು 1,000 ಕೋಟಿ, ಹೆಚ್ಚು ಕಡಿಮೆ ಅದರ 8 ಪಟ್ಟು ಜಾಸ್ತಿ ಇದೆ. ಇನ್ನು ಮೂಡ ನಿವೇಶನ ಹಗರಣ ರಾಜಕೀಯ ಕೆಸರೆರಚಾಟಕ್ಕೆ ಕೂಡ ಕಾರಣ ಆಗಿದೆ. ಸಹಜ, ಎಕ್ಸ್ಪೆಕ್ಟೆಡ್. ಬಿಜೆಪಿ ಹೈಕಮಾಂಡ್ ಕೂಡ ಈಗ ಅಖಾಡಕ್ಕಿಳಿದಿದೆ. ಬಿಜೆಪಿ ಅವಧಿಯಲ್ಲಿ ಏನೆಲ್ಲ ಆಗಿತ್ತು, ಎಷ್ಟು ನಿವೇಶನ ಹಂಚಲಾಗಿದೆ, ಮಾಹಿತಿ ಕೊಡಿ ಅಂತ ಕೇಳಿದೆ. ಇನ್ನು ಸಿಎಂ ಮತ್ತು ಅವರ ಪುತ್ರನ ಅನುಮತಿ ಇಲ್ಲದೆ ಇದೆಲ್ಲ ನಡೆಯಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಪಾದನೆ ಮಾಡಿದ್ದಾರೆ.
ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಮೂಡಾದವರು ರೆಡ್ ಕಾರ್ಪೆಟ್ ಹಾಕಿ ಸಿಎಂಗೆ 14 ಸೈಟ್ ಕೊಟ್ಟಿದ್ದಾರೆ, ಆದರೆ ಇವರು ಏನೂ ತಪ್ಪೇ ಮಾಡಿಲ್ವಂತೆ ಅಂತ ಕೇಂದ್ರದ ಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಇನ್ನು ಸಹಜವಾಗಿ DCM DK ಶಿವಕುಮಾರ್ ಮತ್ತು ಸಚಿವ ಚೆಲುವರಾಜಸ್ವಾಮಿ ಇದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಆದರೆ ಸಚಿವ ಬೋಸರಾಜು ಮಾತ್ರ ಮೂಡಾ ಕೇಸಲ್ಲಿ ಸಿಎಂ ಪತ್ನಿಗೆ ಬಹಳ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಸಿಬಿಐಗೆ ಕೊಡ್ತೀರಾ ಈ ಪ್ರಕರಣವನ್ನು? ಮುಖ್ಯಮಂತ್ರಿಗಳು ಅವರದ್ದೇ ಜಿಲ್ಲೆಯಲ್ಲಿ ನಡೆದಿರೋ ಭ್ರಷ್ಟಾಚಾರ ಕೊಡ್ತೀರಾ? ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡಿ. ಇದರಲ್ಲಿ ಸಿದ್ದರಾಮಯ್ಯನವರು ಅವರ ಮಗ ಅವರ ಅನುಮತಿ ಇರಲಾರದೆ ಮಾಡಿರುವಂತ ಬಹುದೊಡ್ಡ ಹಗರಣ ಇದೆ. ನೀವೇನೂ ಮಾಡಿಲ್ಲ ಅಂದ್ರೆ DC ವರ್ಗಾವಣೆ ಯಾಕೆ ಮಾಡಿದ್ರಿ ತರಾತುರಿಯಲ್ಲಿ? ಹಾಗಾಗಿ ಇದನ್ನ CBI ತನಿಖೆಗೆ ಒಪ್ಪಿಸಬೇಕು. ಇದು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಗಮನಕ್ಕೆ ಇದ್ದೇ ಆಗಿರುವಂತ ಒಂದು ಬಹುದೊಡ್ಡ ಹಗರಣ. ಮೂಡಾದವ್ರು ತಪ್ಪು ಮಾಡ್ಕೊಂಡು ಕಾರದ ನಮಗೆ ಸೈಟ್ ಕೊಟ್ಟವ್ರೆ, ರೆಡ್ ಕಾರ್ಪೆಟ್ ಹಾಕಿ ಮೂಡಾದಿಂದ ಅವರ ಜಲದರ್ಶಿನಿವರೆಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರೆಸ್ಕೊಂಡು ಮೂಡಾ ಅಧಿಕಾರಿಗಳು ಪಾಪ 14 ಸೈಟ್ ಕೊಟ್ಟಿದ್ದಾರೆ. ಏನು ಹಗರಣವೇ ತಪ್ಪೇ ಮಾಡಿಲ್ವಂತೆ. ಯಾರು ಏನು ಮುಚ್ಚಾಕ್ಬೇಕಾಗಿಲ್ಲ, ಯಾವ ಅನ್ಯಾಯ ಕೂಡ ಆಗಿಲ್ಲ. ಆಸ್ತಿ ಕಳ್ಕೊಂಡಿರೋರು ಕಾಂಪೋಸಿಷನ್ ಕೇಳಿದ್ದಾರೆ, ಒಂದು ಅರ್ಜಿ ಕೊಟ್ಟಿದ್ದಾರೆ. ಮೂಡ ರೂಲ್ಸ್ ಏನಿದೆ ಆ ರೂಲ್ಸ್ ಪ್ರಕಾರ ಕೊಡ್ತಾರೆ, ಕಾನೂನು ಪ್ರಕಾರ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಸ್ವಲ್ಪ ಅವ್ರ ಬೆನ್ನನ್ನು ನೋಡ್ಕೋಬೇಕು. ಬಿಜೆಪಿ ಸರ್ಕಾರದಲ್ಲಿ ಒಂದಷ್ಟು ಗೋಲ್ಮಾಲ್ ನಡೆದಿದೆ. ಅಲ್ಲಿ ಈ CM ಹೆಸರು ಹೇಳ್ಬಿಟ್ರೆ ಅದೆಲ್ಲ ಮುಚ್ಚೋಗುತ್ತೆ ಅಂತ ಹೇಳಿ ಪ್ಲಾನ್ ಮಾಡಿ CM ಹೆಸರು ಹೇಳಿ ಇಶ್ಯೂ ತತ್ತವ್ರೆ. DK ಅವರು ಸಿದ್ದರಾಮಯ್ಯನವ್ರ ಮೇಲೆ ಪ್ಲಾನ್ ಮಾಡಿ ಮುಖ್ಯಮಂತ್ರಿ ಆಗುವಂತ ಅವಶ್ಯಕತೆ ಏನಿಲ್ಲ. ಮೋಡ ವಿಷಯ ಬೆಳಕಿಗೆ ಬಂದಿದೆ. ನಾವನ್ನೆಲ್ಲ ರೆಕಾರ್ಡ್ಸ್ ನೋಡಿದ್ವಿ. 62 ಕೋಟಿ ರೂಪಾಯಿ ಸ್ವಲ್ಪ ಕಾಂಪನ್ಸೇಷನ್ ಬರಬೇಕಾಗಿದೆ. ಅವರಿಗೆ ಅನ್ಯಾಯ ಆಗಿದೆ ಈಗ ಮುಖ್ಯಮಂತ್ರಿ ಪತ್ನಿಯವರಿಗೆ. ಓಕೆ, ಇದು ಒಂದು ಕತೆ. ಆದರೆ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ ಅಂತ ಪದೇ ಪದೇ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದರೆ SC ST ಕಲ್ಯಾಣಕ್ಕೆ ಅಂತ ಮೀಸಲಾಗಿ ಇಟ್ಟಿದ್ದಂತಹ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದ ಕ್ರಮ ಈಗ ದಲಿತ ಸಮುದಾಯವನ್ನು ಕೆರಳಿಸಿದೆ. ವಿಧಾನಸೌಧದ ಆವರಣದಲ್ಲಿ ನಡೆದ ಬಾಬು ಜಗಜೀವನ್ ರಾಮ್ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ಸಚಿವರಿಗೆ ಆಕ್ರೋಶದ ಬಿಸಿ ತಾಕಿದೆ. CM ಪುಷ್ಪಾರ್ಚನೆ ವೇಳೆ ಧಿಕ್ಕಾರದ ಸ್ವರ ಮೊಳಗಿದೆ. ಸಚಿವರಾದ ಮಹದೇವಪ್ಪ, ಮುನಿಯಪ್ಪ ಕಾರಿಗೆ ದಲಿತ ಸಂಘಟನೆಯ ಕಾರ್ಯಕರ್ತರು ಮುತ್ತಿಗೆ ಹಾಕೋದಕ್ಕೆ ನೋಡಿದ್ದಾರೆ. ಈ ವೇಳೆ ನೂಕಾಟ, ತಳ್ಳಾಟ, ವಾಗ್ವಾದ ಎಲ್ಲ ನಡೀತು. ಸಚಿವರು ಕೂಡಲೇ ಜಾಗ ಖಾಲಿ ಮಾಡಿದ್ರು. ಸಚಿವ ಮಹದೇವಪ್ಪ ಮನೆಯಲ್ಲಿ ದಲಿತ ಮುಖಂಡರು, ಸಚಿವರು ಸಭೆ ಸೇರಿ ಮುಂದೇನು ಮಾಡಬೇಕು ಅಂತ ಈಗ ಚರ್ಚೆಯನ್ನು ಮಾಡಿದ್ದಾರೆ. ಇದರ ನಡುವೆ ಬಿಜೆಪಿಗರ ವಾಗ್ದಾಳಿ ಕೂಡ ಮುಂದುವರೆದಿದೆ. ಈ ಮಧ್ಯಪ್ರದೇಶದಲ್ಲಿ SC SP TSPಗೆ 40,000 ಕೋಟಿ ಹಣ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ CM ತಿಳ್ಕೊಳ್ಳಿ ಅಂತ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಈ ಮಧ್ಯೆ ಅಕ್ಕಿ ಪಾಲಿಟಿಕ್ಸ್ ಕೂಡ ನಡೆದಿದೆ. ಶೀಘ್ರವೇ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಲಿರುವ ಸಚಿವ ಮುನಿಯಪ್ಪ ರಾಜ್ಯಕ್ಕೆ ಅಕ್ಕಿ ಮಾರಾಟ ಮಾಡುವಂತೆ ಕೋರ್ತಾರೆ. ಮುಖ್ಯಮಂತ್ರಿಗಳ ಪಾತ್ರ ಇದೆ ಅಂತ ಬಲವಾದ ನಂದು ಆರೋಪ ಇದೆ. ಸರ್ಕಾರ ದಿವಾಳಿಯತ್ತ ಹೋಗ್ತಾ ಇದೆ. ದಿವಾಳಿಯ ಸರ್ಕಾರದಲ್ಲಿಯೂ ಲೂಟಿ ಹೆಂಗ್ ಮಾಡೋದು, ಅದು ಸಿದ್ದರಾಮಯ್ಯನವರಿಂದ ಕಲಿಬೇಕು. ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಸುಭದ್ರವಾಗಿದ್ದರೆ ಈ SC ST ಕೈಯಕ್ಕೆ ಹಾಕ್ತೀರಿ ನೀವು. ಈಗಾಗಲೇ ವಾಲ್ಮೀಕಿ ನಿಗಮದಿಂದನೂ ಕೂಡ ಹಣ ಲೂಟಾಗಿದೆ. SC ST OBC ಜನಾಂಗಕ್ಕೆ ಈ ಸರ್ಕಾರ ದ್ರೋಹ ಮಾಡ್ತಾ ಇದೆ ಅನ್ನುವಂಥದ್ದು. ಮಧ್ಯಪ್ರದೇಶದಲ್ಲಿ 40,000 ಕೋಟಿ ರೂಪಾಯಿಗಳನ್ನ SCP STP ಅನುದಾನವನ್ನ ಹಂಚಿಕೆ ಮಾಡಿದ್ದಾರೆ. ನಿಮ್ಮ ಮಾಹಿತಿ ನಿಮ್ ಗಮನಕ್ಕೆ ಬರದೇ ಇದ್ರೆ ತರಿಸ್ಕೊಂಡು ನೋಡಿ. ನೆನ್ನೆ ಬೆನ್ ತೊಟ್ಕೊಂಡಿದ್ದೆ. ಸಹಜವಾಗಿ ಇದು ದಲಿತ ಸಮುದಾಯದವರ ಆಕ್ರೋಶಕ್ಕೆ ಕಾರಣ ಆಗುತ್ತೆ 100%. ಯಾಕೆಂದರೆ ನೀವು ಪ್ರತಿಯೊಂದು ನಿಗಮದಿಂದಲೂ ದುಡ್ಡು ತೆಗಿತಾ ಇದ್ದೀರಾ, ಮಂಡಳಿಗಳಿಂದಲೂ ದುಡ್ಡು ಎತ್ಕೋತಾ ಇದ್ದೀರಾ, ಇಲಾಖೆಗಳಿಗೆ ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಎತ್ಕೋತಾ ಇದ್ದೀರಾ. ಎಲ್ಲವನ್ನ ಈ ರೀತಿ ಎತ್ಕೊಳ್ತಾ ಹೋದರೆ ಆಯಾ ನಿಗಮ, ಮಂಡಳಿ, ಅಭಿವೃದ್ಧಿ ಮಂಡಳಿಗಳು ನಡೆಯೋದಾದರೂ ಹೇಗೆ? ಅದಾದರೂ ಯಾಕಿರಬೇಕು? ನೀವೆಲ್ಲನೂ ಗ್ಯಾರಂಟಿ ಯೋಜನೆಗಳಿಗೆ ತಗೊಳ್ಳೋದಾದರೆ ಯಾವ ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಆರ್ಥಿಕ ತಜ್ಞರು ಅವರೇ ಈ ರೀತಿ ಆರಂಭದಲ್ಲೆಲ್ಲ ಹೇಳಿಬಿಟ್ರು, ಬಹಳ ಸುಲಭವಾಗಿ ಮ್ಯಾನೇಜ್ ಮಾಡಿಬಿಡ್ತೀವಿ ಅಂತ. ಗೊತ್ತಾಗ್ತಾ ಇದೆ ಸರ್ಕಾರದ ಕೈಯಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಷ್ಟೆಲ್ಲ ಸರ್ಕಸ್. ಓಕೆ, ಇನ್ನು ಮುಂದಿನ ಸುದ್ದಿ ಅಂದರೆ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕಾಗಿರ್ತಕ್ಕಂಥ ಸುದ್ದಿ. ರಾಜ್ಯದಲ್ಲಿ ವಿಪರೀತ ಪ್ರಮಾಣದಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಬಿ ಕೇರ್ಫುಲ್ ಎಲ್ಲರೂ. ಶಂಕಿತ ಡೆಂಗಿಗೆ ಶಿರಸಿಯ 5ನೇ ತರಗತಿಯ ಬಾಲಕಿ ಸುಹಾನಾ ಅಂತಕ್ಕಂಥ ಮಗು ಮೃತಪಟ್ಟಿದೆ. ಡೆಂಗಿ ಹೆಚ್ಚಳಕ್ಕೆ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ CN ಮಂಜುನಾಥ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಮೂಲತಃ ವೈದ್ಯರು ಮೆಡಿಕಲ್ ಎಮರ್ಜೆನ್ಸಿ ಘೋಷಣೆ ಮಾಡಿ ಕೋವಿಡ್ ಮಾದರಿಯಲ್ಲೇ ಉಚಿತ ಚಿಕಿತ್ಸೆ ಕೊಡಬೇಕು ಅಂತ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಅಲ್ಲದೆ ಸ್ಲಂ ವಠಾರದ ಮಂದಿಗೆ ಉಚಿತ ಸೊಳ್ಳೆ ಪರದೆಯನ್ನು ವಿತರಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಸರ್ಕಾರ ತನ್ನ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಕ್ಕೆ ಡೆಂಗಿಗೆ ಬಲಿಯಾಗಿರುವವರ ಸಂಖ್ಯೆಯನ್ನು ಮುಚ್ಚಿಡ್ತಿದೆ ಅಂತ
ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ ಮಾಡಿದ್ದಾರೆ. ಈ ಮಧ್ಯೆ ಮಂಗಳೂರಿನಲ್ಲಿ ಇವತ್ತು ದಿನೇಶ್ ಗುಂಡೂರಾವ್ ಸ್ವಿಮ್ಮಿಂಗ್ ಮಾಡಿರೋದು ಬಿಜೆಪಿಗೆ ಆಹಾರ ಆಗಿಬಿಟ್ಟಿದೆ. ಜನ ಡೆಂಗಿಯಿಂದ ಸಾಯ್ತಾ ಇದ್ರೆ ಆರೋಗ್ಯ ಮಂತ್ರಿ ಮಾತ್ರ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಅವರನ್ನ ನೀರೋ ರಾವ್ ಅಂತ ಕರೆದಿದ್ದಾರೆ. ವೈಫಲ್ಯವನ್ನು ಮುಚ್ಕೊಳ್ಳೋಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾರೆ. ಕೇಸುಗಳು ಕಡಿಮೆ ತೋರಿಸ್ತಾರೆ, ಸಾವು ಕಡಿಮೆ ತೋರಿಸ್ತಾರೆ. ಸಮಯಕ್ಕೆ ಸರಿಯಾಗಿ ಡೆಂಗು ಟ್ರೀಟ್ಮೆಂಟ್ ಆಗದೆ ಇದ್ರೆ ಸಾವು ನೋವುಗಳು ಆಗ್ತವೆ. ಪೇಷಂಟ್ಗಳು ಪರದಾಡ್ತಾ ಇದ್ದಾರೆ. ಡೆಂಗು ಫೀವರ್ ಭಾಳ ಆಗ್ತಾ ಇದೆ. ಕಳೆದ 15 ದಿವಸದಿಂದನೇ ಹೇಳಿದ್ದೆ ನಾನು, ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಸಂಪೂರ್ಣವಾದಂಥ, ಅದು ವಿಶೇಷವಾಗಿ ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಡೆಂಗು ಕಾಯಿಲೆಗೆ ನಿಖರವಾದಂಥ ಚಿಕಿತ್ಸೆ ಇಲ್ಲ. ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕಾಗುತ್ತೆ. ಡೆಂಗು ಫೀವರ್ಗಳಿಗೆ ಅಡ್ಮಿಟ್ ಆದಂಥ ರೋಗಿಗಳಿಗೆ ಚಿಕಿತ್ಸಾ ವೆಚ್ಚವನ್ನು ಭರಿಸಬೇಕು. ಅದಕ್ಕೆ ಯಾರ್ಯಾರು ಸ್ಲಮ್ಸ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಒಟಾರ್ಗಳು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರು ಮನೆಗೆ ಸೊಳ್ಳೆ ಪರದವನ್ನ ಕೊಡಬೇಕಾಗುತ್ತೆ. ಓಕೆ, ಇನ್ನು ಕೋವಿಡ್ ಟೈಮ್ನಲ್ಲಿ ನಾವು ದಿನ ರಿಪೋರ್ಟ್ ಕೊಡ್ತಾ ಇದ್ವಲ್ಲ, ಇವತ್ತು ಎಷ್ಟು ಟೆಸ್ಟಿಂಗ್ ಆಯಿತು, ಎಷ್ಟು ಪಾಸಿಟಿವ್ ಬಂತು, ಆ ಥರ ಈಗ ಡೆಂಗಿಗೂ ಶುರುವಾಗಿದೆ. ಅದನ್ನು ನೋಡ್ಬೋಣ. ಇವತ್ತಿನ ಲೆಕ್ಕಾಚಾರ, ಇವತ್ತು ಒಟ್ಟು ರಾಜ್ಯದಲ್ಲಿ 753 ಟೆಸ್ಟಿಂಗ್ ಆಗಿದೆ. ಒಟ್ಟು ಟೆಸ್ಟಿಂಗ್ ಆಗಿರೋದು 753. ಈ 753ರಲ್ಲಿ ಪಾಸಿಟಿವ್ ಬಂದಿರತಕ್ಕಂಥದ್ದು 175 ಕೇಸ್. ಪಾಸಿಟಿವ್ ಅಂದರೆ ಡೆಂಗ್ಯೂ ಕಾಣಿಸ್ಕೊಂಡಿರೋದು, ಉಳಿದಿದ್ದೆಲ್ಲ ವೈರಲ್ ಫೀವರ್ ಅಂತ ಅಂದ್ಕೊಳ್ಳಿ. ಸಕ್ರಿಯ ಕೇಸ್ ಎಷ್ಟು ಜನ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅಂತಂದರೆ ಒಟ್ಟು 353 ಜನ ಇಡೀ ರಾಜ್ಯದಲ್ಲಿ ಹಾಸ್ಪಿಟ್ಲಲ್ಲಿ ಡೆಂಗ್ಯೂ ಕೇಸಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಇಲ್ಲಿ ತನಕ ಅಂದರೆ 1/1/2024 ಜನವರಿ 1ನೇ ತಾರೀಕಿಂದ ಇಲ್ಲಿ ತನಕ ಒಟ್ಟು ರಾಜ್ಯದಲ್ಲಿ 7006 ಜನಕ್ಕೆ ಡೆಂಗಿ ಬಂದಿದೆ. ಸಾವಾಗಿರತಕ್ಕಂಥದ್ದು 6, 0.08% ಫಿಟಾಲಿಟಿ ರೇಟ್, ಮೃತಪಟ್ಟಂತಹ ಶೇಕಡಾವಾರು ಸಂಖ್ಯೆ. ಇದನ್ನು ತಿಳ್ಕೊಳ್ಳಿ. ಇನ್ನು ಸಕ್ರಿಯ ಕೇಸ್ನಲ್ಲಿ ಟಾಪ್ 5 ಜಿಲ್ಲೆ ಯಾವ್ಯಾವುದಿದೆ ಅಂತ ನೋಡ್ಬೋಣ. ಬೆಂಗಳೂರು ಆಬ್ವಿಯಸ್ಲಿ ಟಾಪಲ್ಲಿರುತ್ತೆ, ಯಾಕೆಂದರೆ ಬಿಕಾಸ್ ಆಫ್ ದಿ ಪಾಪ್ಯುಲೇಷನ್. 127 ಕೇಸು ಬೆಂಗಳೂರಿನಲ್ಲಿ ಸಕ್ರಿಯ ಕೇಸ್ಗಳಿರ್ತಕ್ಕಂಥದ್ದು. ನಾವು ಮೈಸೂರಿನಲ್ಲಿ 2ನೇ ಪ್ಲೇಸಲ್ಲಿದೆ. ಮೈಸೂರು 50 ಕೇಸ್ಗಳಿದೆ ಸಕ್ರಿಯ. ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಕ್ಕಂಥವ್ರ ನಂಬರ್ ಇದು. ಧಾರವಾಡ 3ನೇ ಪ್ಲೇಸಲ್ಲಿದೆ, 32 ಕೇಸು ಸಕ್ರಿಯ ಇದೆ. ಇನ್ನು ಚಿಕ್ಕಮಗಳೂರು 30 ಕೇಸ್ ಇದೆ, 4ನೇ ಪ್ಲೇಸು. ಶಿವಮೊಗ್ಗ 23 ಸಕ್ರಿಯ ಕೇಸ್ಗಳಿದೆ. ಆಗಾಗ್ಗೆ ಅವರೆಲ್ಲ ಹುಷಾರಾಗ್ತಿರ್ತಾರೆ, ಕಳಿಸ್ತಾ ಇರ್ತಾರೆ, ಹುಷಾರಾದವ್ರನ್ನೆಲ್ಲ ಡಿಸ್ಚಾರ್ಜ್ ಮಾಡ್ತಿರ್ತಾರೆ. ಸೊ ಇಲ್ಲಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರೋರು ಲೆಕ್ಕ ಇದು. ಓಕೆ, ಒಂದಾಯ್ತಪ್ಪ ಅಂದರೆ ಇನ್ನೊಂದು ಯಾಕೋ ಬ್ಯಾಕ್ ಟು ಬ್ಯಾಕ್ ಹೊಡೆತಗಳು ಕೊಡ್ತಾ ಇದೆ. ಈಗ ನೋಡಿ, ಡೆಂಗಿ ಅಬ್ಬರದ ನಡುವೆ ರಾಜ್ಯಕ್ಕೆ ಮಾರಕ ಝೀಕಾ ವೈರಸ್ ಕೂಡ ಒಕ್ಕರಿಸಿದೆ. ಶಿವಮೊಗ್ಗದಲ್ಲಿ 74 ವರ್ಷದ ವೃದ್ಧರೊಬ್ಬರು ಝೀಕಾ ವೈರಸ್ಗೆ ಬಲಿ ಆಗಿದ್ದಾರೆ ಎನ್ನಲಾಗಿತ್ತು. ಆದರೆ ಝೀಕಾ ವೈರಸ್ನಿಂದ ಅವರು ಯಾರೂ ಸಾವನ್ನಪ್ಪಿಲ್ಲ. ಆ ಮೃತಪಟ್ಟ ವೃದ್ಧನಿಗೆ ಬಹು ಅಂಗಾಂಗ ವೈಫಲ್ಯ ಆಗಿತ್ತು, ಹಾಗಾಗಿ ಮೃತಪಟ್ಟಿದ್ದಾರೆ ಅಂತ ರಾಜ್ಯ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಇದೇ ವೇಳೆ ಸಾಗರದಲ್ಲಿ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದ ಯುವಕರಲ್ಲಿ ಝೀಕಾ ವೈರಸ್ ಪತ್ತೆಯಾಗಿದ್ದು ಖಾಸಗಿ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಈ ನಡುವೆ ರಾಜ್ಯದಲ್ಲಿ ನಕಲಿ ವೈದ್ಯರ ಕಾಟ ಜೋರಾಗಿದೆ. ನೋಡಿ, ಒಂದರಿಂದ ಒಂದು. ಬಾಗಲಕೋಟೆ ಜಿಲ್ಲೆಯಲ್ಲಿ 384 ಜನ ನಕಲಿ ವೈದ್ಯರು, ಅಂದರೆ ಇವ್ರಿಗೆ ಯಾವುದೇ ಕೋರ್ಸು ಮಾಡಿಲ್ಲ. ಇವರು ಗ್ರಾಮೀಣ ಭಾಗದಲ್ಲಿ SSLC ಮುಗಿಸಿದವರು ಕೂಡ ಡಾಕ್ಟರ್ ಅಂತೆ. ಇಂಥವ್ರ ಬಗ್ಗೆ ಮೊದಲು ಕ್ರಮ ತಗೊಳ್ಳಿ. ನಕಲಿ ವೈದ್ಯರ ಬಂಧನಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಅಂತಕ್ಕಂಥದ್ದು. ಅಷ್ಟೊತ್ತಿಗಾಗಲೇ ಅವರು ಓಡೋಗಿರ್ತಾರೆ, ನಾಪತ್ತೆ ಅಂತಾರೆ. ಅದನ್ನು ಹೇಳ್ದೇ, ಮಾಹಿತಿ ಕೊಡದೇ ಮೊದಲು ಬಂಧನ ಮಾಡಿ ಆಮೇಲೆ ಮಾಹಿತಿ ಕೊಡಬೇಕು. ಇವ್ರು ನೋಡಿ ನಕಲಿ ವೈದ್ಯರು ಅಂತಂದ್ಬಿಟ್ಟು ಆ ಕೆಲಸ ಯಾವುದೂ ಕೂಡ ಆಗಿಲ್ಲ. ಇಷ್ಟು ಸದ್ಯದ ವಿಚಾರ.